ನಮಸ್ಕಾರ ಪ್ರಿಯ ವೀಕ್ಷಕರೇ. ಗಂಟೆಯನ್ನು ಖರೀದಿ ಮಾಡಿದವರು ಹಲವರಲ್ಲಿ ಈ ಪ್ರಶ್ನೆ ಬಂದಿದೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾನೀಗ ತಗೊಂಡಿದ್ದೀನಿ. ಗಂಟೆಯನ್ನು ಯಾವ ರೀತಿಯಾಗಿ ವಾದನ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ವಾದನ ಮಾಡಬೇಕು ಅಂತ ಹಲವರ ಪ್ರಶ್ನೆ ಇದೆ. ಇದು ಎಲ್ಲರಿಗೂ ಬರುವಂಥ ಸಾಮಾನ್ಯವಾದ ಪ್ರಶ್ನೆ. ನೋಡಿ, ಈ ಗಂಟೆಯನ್ನು, ಈ ಪ್ರಣವನಾದ ಗಂಟೆಯನ್ನು ನಾವು ಬೆಳಗಿನ ಸಂಧಿಕಾಲದಲ್ಲಿ ಹಾಗೂ ಸಾಯಂಕಾಲದ ಸಂಧಿಕಾಲಗಳಲ್ಲಿ ಮಾಡೋದು ಬಹಳ ಶ್ರೇಷ್ಠವಾದ ವಾದನವಾಗುತ್ತೆ. ಏನಂದರೆ, ಸೂರ್ಯೋದಯಕ್ಕೆ ಒಂದು 3-4 ನಿಮಿಷಗಳ ಮುಂಚೆ ಮತ್ತು ಸೂರ್ಯೋದಯಗಳ ನಂತರ 3-4 ನಿಮಿಷಗಳ ನಂತರ ಈ ಗಂಟೆಯನ್ನು ವಾದನ ಮಾಡೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ನಮ್ಮ ಸ್ವ ಅನುಭವವಾಗಿದೆ. ಇದನ್ನು ಯಾವ ರೀತಿಯಾಗಿ ವಾದನ ಮಾಡಬೇಕಪ್ಪ ಅಂದರೆ, ಈ ತಮಟೆ ಬಡ್ದಂಗೋ ಡೋಲು ಬಡ್ದಂಗೋ ಈ ವಾದನ ಮಾಡೋಂತಹ ಪ್ರಣವನಾದ ಗಂಟೆ ಇದಾಗಿಲ್ಲ. ಇದು ಯಾವ ರೀತಿಯಾಗಿ ಮಾಡಬೇಕಂದ್ರೆ, ನಾನು ಈಗ ತೋರಿಸ್ತೀನಿ ನೋಡಿ. ಇದು ಗಂಟೆಯನ್ನು 3-4 ತಾಟನ ಮಾಡಿ ಅದೇ ರೀತಿ ಪ್ರಣವನಾದ ಓಂ 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 ಅಂತ ಗುಂಪಾಗಿ ಬರೋದನ್ನು ಗಮನಿಸ್ಕೊಂಡು ಅದು ಲಯವಾಗೋದನ್ನು ಗಮನಿಸ್ಕೋಬೇಕು. ಅದು ಮುಖ್ಯವಾದ ವಿಷಯವಾಗಿದೆ. ಈ ರೀತಿಯಾಗಿ ಗಂಟೆಯನ್ನು ತಾಟನ ಮಾಡಿ ಗೋಲಭಾಗದ 2 ಭಾಗಕ್ಕೆ ನಾಲಿಗೆಯು ಬಡಿತವೊಂದ ಆಹತನಾದವಾಗಿ ಪ್ರಣವನಾದದಿಂದ ಪ್ರಾರಂಭವಾಗಿ ಪ್ರಣವನಾದದಲ್ಲೇ ಲಯವಾಗೋದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಕೋಬೇಕಾಗತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದರೆ, ಕಿವಿಯಿಂದ ಹೋದಂಥ ಶಬ್ದವು ಮೆದುಳ ಮೇಲೆ ಪರಿಣಾಮ ಬಿದ್ದು ಅಲ್ಲಿ ಇರ್ತಕ್ಕಂಥ ಗಾಮಾ ವೇವ್ಸು ಬಹಳಷ್ಟು ಹೆಚ್ಚಾಗಿ ವೃದ್ಧಿ ಆಗುತ್ತೆ. ಅದರಿಂದ ನಮ್ಮ ಒಂದು ಇಡೀ ದೇಹ ಪಾಸಿಟಿವ್ ಎನರ್ಜಿಗೆ ಬರುತ್ತೆ ಎಂಬುದು ಸಂಶೋಧನೆಯ ವಿಷಯವಾಗಿದೆ. ಹಾಗೂ ನಮಗೆ ಏಕಾಗ್ರತೆಗೆ, ಜಪತಪಗಳಿಗೆ, ಭಗವಂತನ ಧ್ಯಾನಕ್ಕೆ ಇದು ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ನನ್ನ ಸ್ವ ಅನುಭವವೂ ಆಗಿದೆ. ಅದಲ್ಲದಂಗೆ ನಾವು ಏನೇ ಕೆಲಸ ಮಾಡಿದ್ರೂ ಏಕಾಗ್ರತೆ ಮತ್ತು ಶ್ರದ್ಧೆ ಮುಖ್ಯ ಆಗುತ್ತೆ. ಈ ರೀತಿಯಾದಂತಹ ಘಂಟಾ ವಾದನವು ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದ ಸಾಧನ ಆಗಿದೆ ಅಂತ ನಾನು ಈ ಮೂಲಕ ತಮ್ಮೊಂದಿಗೆ ಹಂಚ್ಕೋತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಈ ಘಂಟೆಯ ಮುಂದುವರೆದ ಭಾಗವನ್ನು ಗಮನಿಸೋಣ.